99% ಈ ಕಾರಣಗಳಿಂದ ಜನರಿಗೆ ಬಾಡಿ ಪೇನ್ಸ್ ಬರುತ್ತೆ. ಬಾಡಿ ಪೇನ್ಸ್ ಅನ್ನೋದು 2 ಏಜ್ ಗ್ರೂಪ್ ಅಲ್ಲಿ ಡಿವೈಡ್ ಮಾಡೋಣ. ಒಂದು ಬಿಲೋ 40, ಇನ್ನೊಂದು ಪೋಸ್ಟ್ 40. 40 ಕೆಳಗಡೆ ಪೇಷಂಟ್ಸ್ ಗೆ, ಆಕ್ಟಿವಿಟಿ ಜಾಸ್ತಿ ಇರುವಂತ ಪೇಷಂಟ್ಸ್ ಗೆ, ಫಿಸಿಕಲ್ ಆಕ್ಟಿವಿಟಿ ಇರುವಂತ ಪೇಷಂಟ್ಸ್ ಗೆ, ಸ್ಪೋರ್ಟ್ಸ್ ಆಡೋ ಪೇಷಂಟ್ಸ್ ಗೆ ಕಮ್ಮಿ ಬರೋದೇ ಇಲ್ಲ. ನನ್ನ 21 ವರ್ಷದ ಪ್ರಾಕ್ಟೀಸ್ ಅಲ್ಲಿ ಯಂಗ್ ಪೇಷಂಟ್ಸ್ ಬಾಡಿ ಪೇನ್ಸ್ ಇಂದ ಬರೋ ಕಾರಣಗಳು ಬಹಳ ಕಮ್ಮಿ. ಮತ್ತೆ ಯಾವ ಪೇಷಂಟ್ಸ್ ಬಾಡಿ ಪೇನ್ಸ್ ಅಂತ ಬರ್ತಾರೆ? ಯಂಗ್ ಪೇಷಂಟ್ಸ್, ಯಾರು ಆಕ್ಟಿವಿಟಿ ಇಲ್ದಂಗೆ, ಸ್ಪೋರ್ಟ್ಸ್ ಇಲ್ದಂಗೆ ಒಂದೇ ಕಡೆ ಕೂತ್ಕೊಂಡು IT ಸೆಕ್ಟರ್ ಕೆಲಸ ಮಾಡ್ತಾರೆ ಅಂತವ ಬರ್ತಾರೆ. ಯಾಕೆ ಬರ್ತಾರೆ? ಒಂದು ಮೇನ್ ಕಾರಣ, ಮಸಲ್ ಇನ್ ಆಕ್ಟಿವಿಟಿ ಇದ್ರೆ ಮಸಲ್ ಲಾಟ್ ಆಫ್ ಡೆಡ್ ಟಿಶ್ಯೂಸ್ ನ ಸ್ಟೋರ್ ಮಾಡೋದು. ಅದು ಆಕ್ಟಿವಿಟಿ, ಸಾರ್ಕೋಮಿಯರ್ ಆಕ್ಟಿವಿಟಿ ಅಂತೀವಿ ಅದನ್ನ. ಆ ಆಕ್ಟಿವಿಟೀಸ್ ಇಲ್ಲ ಅಂದ್ರೆ ಮಸಲ್ ರೀಎನರ್ಜೈಸ್ ಆಗಲ್ಲ. ದಟ್ ಇಸ್ ಒನ್ ಆಫ್ ದ ಪ್ರೈಮರಿ ರೀಸನ್ಸ್ ಫಾರ್ ಬಾಡಿ ಪೇನ್. ಅದಕ್ಕೆ ಎಲ್ಲರಿಗೂ ಹೇಳೋದು, ಎಕ್ಸರ್ಸೈಸ್ ಮಾಡಬೇಕು, ಚಿಕ್ಕವರಿದ್ದಾಗ ಆಕ್ಟಿವಿಟಿ ಮಾಡಬೇಕು, ಬೆಳೆಯೋಕೆ, ನಿಮ್ ಮಸಲ್ ಸ್ಟ್ರಾಂಗ್ ಇರ್ಲಿಕ್ಕೆ, ಬಾಡಿ ಪೇನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಬಟ್ ಪೋಸ್ಟ್ 40 ಕ್ಯಾಟಗರಿ ಎಂಟೈರ್ಲಿ ಡಿಫ್ರೆಂಟ್. ಅಲ್ಲಿ ನಿಮ್ಮ ಆಹಾರ ಪದಾರ್ಥಗಳಲ್ಲಿ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಏನ್ ತಗೋಬೇಕು ಅನ್ನೋದು. ಟ್ರೇಸ್ ಎಲಿಮೆಂಟ್ಸ್ ಅಂತೀವಿ. ನಾನು ಮುಂದಿನ ವಿಡಿಯೋ ಅಲ್ಲಿ ನಿಮಗೆ ಪೋಸ್ಟ್ 40 ಏಜ್ ಗ್ರೂಪ್ಗೆ ಬಾಡಿ ಪೇನ್ಸ್ ಯಾಕೆ ಬರುತ್ತೆ ಅನ್ನೋದು ಮಾಹಿತಿ ಕೊಡ್ತೀನಿ.